ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಏನಿದು ಕರಾಟೆ ಡ್ರೆಸ್ಸಲ್ಲಿ ತೋರಿಸ್ತಾ ಇದ್ದಾಳೆ ಅನ್ಕೋತಾ ಇದ್ದೀರಾ? ಹೌದು ಫ್ರೆಂಡ್ಸ್, ಇವತ್ತು ನನ್ನ ಮಗಳು ಕರಾಟೆ ಕ್ಲಾಸ್ಗೆ ಹೋಗ್ತಾಳಲ್ಲ, ಅಲ್ಲಿ 23rd ಆ್ಯನಿವರ್ಸರಿ ಇದೆ. ಹೋಗೋಣ ಅಂತ ಅಂದ್ಬಿಟ್ಟು ರೆಡಿ ಆಗಿಬಿಟ್ಟು ಹೋಗ್ತಾ ಇದ್ವಿ. ಫ್ಯಾಮಿಲಿ ಎಲ್ಲರೂ ಕೂಡ ಇನ್ವೈಟ್ ಮಾಡಿದ್ರು ಆ್ಯನಿವರ್ಸರಿಗೆ. ಮೊದಲೇ ಲೇಟ್ ಆಗಿತ್ತು, ಊರಿಗೆ ಹೋಗಿದ್ವಿ. ಅಲ್ಲಿ 4 o'clockಗೆಲ್ಲ ಇರಬೇಕು ಅಂತ ಹೇಳಿದರು. ನಮ್ಮದೇ 4:30ನೇ ಆಗೋಯಿತು. ಸರಿಗೆ ಮುಂಚೆನೇ ಮೆಸೇಜ್ ಹಾಕಿದ್ದೆ, ಸರ್ 4:30 ಆಗುತ್ತೆ ಬರೋದು ಅಂತ. ಓಕೆ ಅಂತ ಹೇಳಿದರು. 3 ಜನನೂ ಗಾಡೀಲಿ ಹೊರಟ್ವಿ. ಹೋಗೋಷ್ಟೊತ್ತಿಗೆ ಅಲ್ಲಿ ಎಲ್ಲರೂ ಕೂಡ ಬಂದಿದ್ದರು. 23rd ಆ್ಯನಿವರ್ಸರಿ ಇರೋದ್ರಿಂದ ಮಕ್ಕಳಿಗೆಲ್ಲ ಅಲ್ಲಿ ಪ್ರೋಗ್ರಾಮ್ಗೆ ಕಾಂಪಿಟೇಷನ್ ಥರ ಮಾಡಿದರು, ಬೆಲ್ಟ್ ವೈಸು. ನನ್ನ ಮಗಳು ಬ್ರೌನಲ್ಲಿ 2 ಇದ್ಲು, 2 ಇಂದ ಇವಾಗ 1ಗೆ ಹೋಗ್ತಾ ಇದ್ದಾಳೆ. ನೋಡಿ, ವೈಟ್ ಬೆಲ್ಟು ಆಲೇ ಸ್ಟಾರ್ಟ್ ಆಗಿತ್ತು ನಾವು ಹೋಗೋಷ್ಟೊತ್ತಿಗೆ. ಕರಾಟೆಲಿ ಇದನ್ನ ಘಟ್ಟ ಅಂತ ಹೇಳಿ ಕರೀತಾರೆ. ಗೇಮ್ನ ಸ್ಟಾರ್ಟ್ ಮಾಡಿಬಿಟ್ಟು ಅಲ್ಲೇ ಕೂಡ ಪ್ರೈಸ್ನ ಡಿಸ್ಟ್ರಿಬ್ಯೂಷನ್ ಮಾಡ್ತಾಯಿದ್ರು, ಯಾಕಂದರೆ ಟೈಮ್ ಇಲ್ಲ ಅಂತ ಅಂದ್ಬಿಟ್ಟು. ಅಲ್ಲಲ್ಲೇ ವಿನ್ನರ್ ಆದವ್ರಿಗೆ ಹಂಗಂಗೆ ಪ್ರೈಸ್ ಅಲ್ಲೇ ಕೊಟ್ಟು ಹಾಗೇ ಮುಗಿಸ್ತಾಯಿದ್ರು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಟೂರ್ನಿಮೆಂಟ್ ಅಂತೂ. ನೋಡೋದಕ್ಕೆ ಟೈಮ್ ಪಾಸ್ ಆಗಿದೆ, ನಮಗೆ ಗೊತ್ತಾಗಲಿಲ್ಲ. ಮಕ್ಳುಗಳಿಗೆ ಏನೋ ಒಂಥರ ಖುಷಿ ಇತ್ತು. ಇವಾಗ ನನ್ನ ಮಗಳದು ಸ್ಟಾರ್ಟ್ ಆಯಿತು ಘಟ್ಟ. ಇವಳೇ ನನ್ನ ಮಗಳು, ಇವಳಿಗೆ 3rd ಪ್ರೈಸ್ ಬಂತು ಘಟ್ಟದಲ್ಲಿ. ಅಷ್ಟೊತ್ತಿಗೆ ಗೆಸ್ಟ್ ಎಲ್ಲ ಬಂದರು. ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು. ಇನ್ನು ಮಿಕ್ಕಿದ ಇವೆಂಟ್ ಆಮೇಲೆ ಮಾಡ್ತೀನಿ ಅಂತ ಅಂದ್ಬಿಟ್ಟು ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡಿದ್ರು, ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು. ಯಾರೆಲ್ಲ ಗೆಸ್ಟ್ ಬಂದಿದ್ರು ಅಂದರೆ ಇಲ್ಲಿರೋವಂಥ ಅಷ್ಟು ಜನ ಬಂದಿದ್ದರು ಗೆಸ್ಟ್ಗಳು. ನಮಗಂತೂ ನೋಡಿ ತುಂಬ ಖುಷಿ ಆಯಿತು. ಶಾಸಕರು ಕೂಡ ಬಂದಿದ್ದರು, ಸ್ವಾಮೀಜಿ ಬಂದಿದ್ದರು. ಅದಾದಮೇಲೆ ದೀಪ ಬೆಳಗಿಸುವುದರ ಮೂಲಕ ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡಿದ್ರು. ಬಂದಿರುವಂಥ ಗೆಸ್ಟ್ಗಳಿಗೆಲ್ಲ ಡೆಮೋನ್ಸ್ಟ್ರೇಷನ್ನ ಮಕ್ಕಳು ತೋರಿಸಿದ್ರು, ಯಾವ ರೀತಿ ಮಾಡೋದು ಅಂತ ಅಂದ್ಬಿಟ್ಟು. ಸ್ವಾಮೀಜಿಗಳು ಮಕ್ಕಳ ಬಗ್ಗೆ ಇದನ್ನು ನೀವು ಯಾವ ರೀತಿ ಯೂಸ್ ಮಾಡ್ಕೊಬೇಕು ಈ ವಿದ್ಯೆನ ಅಂತ ಅಂದ್ಬಿಟ್ಟು ಮಕ್ಕಳಿಗೆ ಸ್ವಲ್ಪ ಹೇಳಿ ತಿಳಿಸ್ಕೊಟ್ರು. ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಿ, ಇದರಲ್ಲಿ ಒಳ್ಳೆಯ ನೈಪುಣ್ಯವನ್ನು ಸಾಧಿಸಿ ಇದನ್ನು ನಿಮ್ಮ ರಕ್ಷಣೆಗಾಗಿ, ದೇಶ ರಕ್ಷಣೆಗಾಗಿ ಉಪಯೋಗ ಮಾಡಿಕೊಳ್ಳಿ. ಕೈಯಲ್ಲೊಂದು ನೈಫ್ ಇದ್ದರೆ, ಒಂದು ಚೂರಿ ಇದ್ದರೆ, ಒಳ್ಳೆಯವರ ಕೈಗೆ ಸಿಕ್ಕರೆ ಅದು ಹಣ್ಣು ಕತ್ತರಿಸಲಿಕ್ಕೆ, ತರಕಾರಿ ಕತ್ತರಿಸಲಿಕ್ಕೆ ಇದಕ್ಕೆ ಉಪಯೋಗ ಮಾಡ್ತಾರೆ. 10 ಮಂದಿಗೆ ಅದನ್ನು ಉಣಬಡಿಸಲಿಕ್ಕೆ. ದುಷ್ಟರ ಕೈಗೆ ಸಿಕ್ಕರೆ ಯಾರ್ಯಾರ ಮೇಲೆ ಎಲ್ಲ ಪ್ರಯೋಗ ಮಾಡ್ತಾರೆ. ಹಾಗಾದರೆ ವಿವೇಕ ನಮ್ಮಲ್ಲಿ ಬೇಕು. ನಮ್ಮಲ್ಲಿರೋ ಸೊತ್ತನ್ನು ನಾವು ಹೇಗೆ ಉಪಯೋಗ ಮಾಡಬೇಕು ಅಂತ ಹೇಳಿಕೊಂಡು ವಿದ್ಯಾರ್ಥಿನಿಯರೆಲ್ಲ ಈ ವಿದ್ಯೆಯಲ್ಲಿ ಒಳ್ಳೆಯ ನೈಪುಣ್ಯವನ್ನು ಸಾಧಿಸಿ ನಿಮ್ಮ ರಕ್ಷಣೆಗೆ, ದೇಶ ರಕ್ಷಣೆಗೆ ಇದನ್ನು ಬಳಸಿಕೊಳ್ಳಿ. ಕೃಷ್ಣ ಪುಟ್ಟ ಬಾಲಕ, ಅವನಲ್ಲಿಯೂ ಇಂಥದ್ದು ಅನೇಕ ಕಲೆಗಳಿದ್ವು, ಮಲ್ಲ ಕಲೆಗಳು ಇದ್ವು, ಮಲ್ಲ ಯುದ್ಧ ಅದೂ ಇತ್ತು ಅವನಲ್ಲಿ. ಎಳವೆಯಲ್ಲಿಯೇ ಆಗ ಕೃಷ್ಣನಿಗಿನ್ನೂ ವಯಸ್ಸು 7 ವರ್ಷ, 7ರಿಂದ 8 ವರ್ಷದ ವಯಸ್ಸು. ಮಹಾಮಲ್ಲರನ್ನೆಲ್ಲ ಸಂಹರಿಸಿ, ಕಂಸನನ್ನು ಸಂಹರಿಸಿ, ಸೆರೆಯಲ್ಲಿಟ್ಟಿದ್ದಂತಹ ತಮ್ಮ ತಂದೆ ತಾಯಿಯಿಂದಲೂ ಬಿಡಿಸಿದರು. ಅಂತಹ ಕೃಷ್ಣನ ಅನುಗ್ರಹ ನಿಮ್ಮೆಲ್ಲರ ಮೇಲೆ ನಿರಂತರ ಇರಲಿ. ಆ ಕೃಷ್ಣನ ಆದರ್ಶವು ನಿಮ್ಮಲ್ಲಿ ಇರಲಿ, ನಿಮಗೂ ಒಳಿತಾಗಲಿ, ದೇಶಕ್ಕೂ ಒಳಿತಾಗಲಿ ಅಂತ ಕೃಷ್ಣನಲ್ಲಿ ಪ್ರಾರ್ಥಿಸಿ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಎಲ್ಲರಿಗೂ ಒಳ್ಳೆಯದು.
ಇಲ್ಲಿರೋ ಬಹುಶಃ ಎಲ್ಲ ಮಕ್ಕಳು ಸರ್ನ ನೋಡಿರಲೇಬೋದು, MLA ಸರ್ನ. ಈಸ್ ವೆರಿ ಫಾಂಡ್ ಆಫ್ ಚಿಲ್ಡ್ರನ್. ಎಲ್ಲ ಶಾಲಾ ಕಾರ್ಯಕ್ರಮಗಳನ್ನ ಮೊದಲುಗೊಂಡು ಅವರು ಬಂದು ಸಮಯ ಮಾಡ್ಕೊಂಡು ಬರ್ತಾರೆ. ಸರ್ ತಾವು ಬಂದಿದ್ದು ಬಹಳ ಖುಷಿ ಆಯಿತು. ನಂತರ ವೃಕ್ಷಂ ಸುರೇಶ್ ಅವರು ನಮ್ಮ ಜೊತೆ ಇದ್ದಾರೆ. ಅವರಿಗೆ ನಿರಂಜನ್ ಅವರು ಗೌರವವನ್ನು 10 ಟೈಲ್ಸ್ನ ಬೆಂಕಿ ಹಚ್ಬಿಟ್ಟು ಯಾವ ರೀತಿ ಬ್ರೇಕ್ ಮಾಡೋದು ಅಂತ ಅಂದ್ಬಿಟ್ಟು ಇಲ್ಲಿ ಸೀನಿಯರ್ ಮಕ್ಕಳುಗಳು ತೋರಿಸ್ಕೊಡ್ತಾ ಇದ್ದಾರೆ. ಬ್ಲ್ಯಾಕ್ ಬೆಲ್ಟು ಸ್ಟೂಡೆಂಟು ತುಂಬ ಚೆನ್ನಾಗಿ ಮಾಡಿದ್ರು. 1 2 3 ಪೊಸಿಷನ್ ಕೈಗೆ ಬ್ಲೂ ಕಲರ್ ಗ್ಲೌಸ್ ಹಾಕಿದ್ರು. ಅವಳೇ ಮಗಳು ಫಸ್ಟ್ ರೌಂಡಲ್ಲಿ ಸೆಲೆಕ್ಟ್ ಆಗ್ತಾಳೆ. ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಯಿತು. ಇದರಲ್ಲಿ ನನ್ನ ಮಗಳು 1 ಪಾಯಿಂಟಿಂದ ಸೋಲ್ತಾಳೆ. ಸೋತ್ಬಿಟ್ಟು 3rd ಪ್ರೈಸ್ ಅವಳಿಗೆ ಬರುತ್ತೆ. ಕುಮಿಟಿಯಲ್ಲೂ 3rd ಪ್ರೈಸು, ಘಟ್ಟದಲ್ಲೂ 3rd ಪ್ರೈಸ್ ಬರುತ್ತೆ ಅವಳಿಗೆ. ಇಬ್ರು ಬಂದ್ರಲ್ಲಿ ಪ್ರೋಗ್ರಾಮು ಇವೆಂಟ್ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಊಟದ ವ್ಯವಸ್ಥೆ ಕೂಡ ಮಾಡಿದರು. ಊಟ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಇದಾಗಿತ್ತು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಆಗಿ.